ಇವತ್ತು 3 ಜನನು ಸನ್ಮಾನ್ಯ SR ವಿಶ್ವನಾಥ್ ಅವರು, ಧೀರಜ್ ಮುನ್ರಾಜು, ನಾನು ಒಂದು ಸಿಟಿ ಸಿವಿಲ್ ಕೋರ್ಟಲ್ಲಿ ಚುನಾಯಿತ ಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನೊಂದು PCR ಅರ್ಜಿಯನ್ನು ಸಲ್ಲಿಸಿದ್ದು, ಆ ಅರ್ಜಿ ವಿಚಾರಣೆಗೆ ತಗೊಳ್ಳುವಂಥದ್ದಾಗಿದೆ. ಯಾವ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಏನೊಂದು ನ್ಯಾಯವನ್ನು ಒದಗಿಸ್ಬೇಕು, ಜನರ ರಕ್ಷಣೆಗೆ ಬರಬೇಕು. ವಿದ್ಯುತ್ ಶಕ್ತಿ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಆಗ್ತಿರುವಂಥದ್ದಿದೆ. ಅದು ಫಿಕ್ಸ್ ಚಾರ್ಜಸಲ್ಲಾಗಿರಲಿ, ಯೂನಿಟ್ ಚಾರ್ಜಸ್ ಆಗಿರಲಿ, ಅಥವಾ ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಾಗಿರಲಿ, ಎಲ್ಲೋ ಒಂದು ಕಡೆ ಸರ್ಕಾರ ಹಗಲು ದರೋಡೆಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದಿದೆ. ಈ ದಿಕ್ಕಲ್ಲಿ ಸತತವಾಗಿ ಸದನದಲ್ಲೂ ನಾವು ಪ್ರಸ್ತಾಪ ಮಾಡಿದ್ವು. ನಾವೇನು ಯಾವ ದ್ವೇಷ ವೈಮನಸ್ಸಿನಲ್ಲಿ ಈ ವಿಚಾರವನ್ನು ತಗೊಳ್ಳಿಲ್ಲ. ಎಲ್ಲೋ ಒಂದು ಕಡೆ ನಾಡಿನ ಜನರನ್ನ ರಕ್ಷಣೆ ಮಾಡಬೇಕು. ವಿದ್ಯುತ್ ಶಕ್ತಿ ದುಬಾರಿ ಆಗಿರಬಾರ್ದು. ವಿದ್ಯುತ್ ಶಕ್ತಿಯ ಅಳವಡಿಸ್ಕೊಳ್ಳುವಂಥ ತಂತ್ರಗಳಾಗಲಿ ಅಥವಾ ವಿದ್ಯುತ್ ಶಕ್ತಿ ಆಗಿರಲಿ, ಎರಡೂ ಕೈಗೆಟ್ಕೊಂಥ ರೀತಿಯಲ್ಲಿ ಇರಬೇಕು. ಈ ದಿಕ್ಕಲ್ಲಿ ಸದನದಲ್ಲೂ ಪ್ರಸ್ತಾಪ ಮಾಡಿದೋ, ತಿಳಿಸ್ತೋ ಭಾಳ ಸ್ಪಷ್ಟವಾಗಿ. ತದನಂತರ ಲೋಕಾಯುಕ್ತಕ್ಕೂ ಕಂಪ್ಲೇಂಟನ್ನು ದಾಖಲು ಮಾಡಿದೋ, ಏಪ್ರಿಲ್ ತಿಂಗಳಲ್ಲಿ ಮಾಡಿದೋ, ತಿರ್ಗಾ ರಿಮೈಂಡರನ್ನು ಮೇ ತಿಂಗಳಲ್ಲಿ ಕೊಟ್ಟು, ತದನಂತರ ರಾಜ್ಯಪಾಲರನ್ನು ಭೇಟಿಯಾಗಿದ್ದೀವಿ. ಮತ್ತು ಏನೊಂದು CAGನಲ್ಲೂ ಅರ್ಜಿಯನ್ನು ಕೊಡುವಂಥದ್ದಾಗಿದೆ. ಮತ್ತು ಈ ರೀತಿ ಬೇರೆ ಬೇರೆ ರೀತಿಯಲ್ಲೂ PIL, ರಿಟ್ ಪಿಟಿಷನ್ ಎಲ್ಲ ಆಗ್ತಿದೆ. ಒಟ್ಟಾರೆ ಅಕೌಂಟಬಿಲಿಟಿ ಆಗಬೇಕು, ಒಂದು ಕೊನೆಯನ್ನು ತಲುಪಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತು ಅರ್ಜಿಯನ್ನು ಸಲ್ಲಿಸುವಂಥದ್ದಾಗಿದೆ. PCR ರಿಜಿಸ್ಟರ್ ಆಗಬೇಕು ಅಂತ ನಾಳೆನೂ ವಿಚಾರಣೆಗೆ ಕೈಗೆತ್ಕೊತಿದ್ದಾರೆ. ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರದಲ್ಲಿ ಮತ್ತು ಸಂಪೂರ್ಣವಾಗಿ ಒಂದು ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.